ಕಬ್ಬಿನ ರಸದಲ್ಲಿ ನಿಮ್ಮ ದೇಹದ ತೂಕವನ್ನ ನಿರ್ವಹಣೆ ಮಾಡುವ ಅತ್ಯದ್ಭುತ ಗುಣಗಳು ಕಂಡುಬರುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ದೇಹಕ್ಕೆ ಬೇಕಾಗಿರುವ ಪೌಷ್ಟಿಕಾಂಶಗಳು ಸಹ ಕಬ್ಬಿನ ರಸದಲ್ಲಿ ಸಿಕ್ಬಿಡುತ್ತೆ. ಓಕೆ, ಆದ್ರೆ ಸಣ್ಣ ಆಗೋದು ಹೇಗೆ ಅಂತಿದ್ದೀರಾ? ನಾನ್ ತಿಳಿಸ್ಕೊಡ್ತೀನಿ. ಅಶ್ವ ಹೆಲ್ತ್ ನಲ್ಲಿ ನಾನು ಡೈನಾ ಕೂರ್ಗ್. ನೀವು ಪ್ರತಿದಿನ ಒಂದೊಂದು ಲೋಟ ಕಬ್ಬಿನ ರಸ ಕುಡಿಯುವ ಅಭ್ಯಾಸ ಮಾಡ್ಕೊಂಡ್ರೆ ಸಾಕು. ಕಬ್ಬಿನ ರಸ ಎಲ್ಲಾ ಕಡೆ ಸುಲಭವಾಗಿ ಸಿಗೋದ್ರಿಂದ ಇದರ ಬಳಕೆ ಕೂಡ ನಿಮಗೇನು ಕಷ್ಟ ಆಗೋದಿಲ್ಲ. ನಿಮ್ಮ ದೇಹದ ಆಮ್ಲೀಯತೆ ಪ್ರಮಾಣವನ್ನ ಕಡಿಮೆ ಮಾಡುವ ಲಕ್ಷಣವನ್ನ ಕಬ್ಬಿನ ರಸ ಹೊಂದಿದೆ. ನಿಮ್ಮ ಹೃದಯದ ಆರೋಗ್ಯವನ್ನ ಹೆಚ್ಚು ಮಾಡಿ ಹೃದಯ ರಕ್ತನಾಳದ ಕಾಯಿಲೆಗಳು ನಿಮ್ಮ ಹತ್ತಿರ ಕೂಡ ಬರದಂತೆ ಕಬ್ಬಿನ ರಸ ಸಕಾರಾತ್ಮಕ ಪ್ರಭಾವ ನಿಮ್ಮ ಮೇಲೆ ಉಂಟಾಗತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ತ್ವಚೆಯ ಸೌಂದರ್ಯವನ್ನ ಹೆಚ್ಚು ಮಾಡುವಲ್ಲಿ, ನಿಮ್ಮ ಕಾಂತಿಯನ್ನ ದುಪ್ಪಟ್ಟು ಮಾಡುವಲ್ಲಿ ಕಬ್ಬಿನ ರಸದ ಪಾತ್ರವನ್ನ ಮರೆಯುವ ಹಾಗೆ ಇಲ್ಲ. ಇನ್ನು ಕಬ್ಬಿನ ರಸದಲ್ಲಿ ಕೊಬ್ಬಿನ ಅಂಶ ಕೂಡ ಇರೋದಿಲ್ಲ. ಬೇರೆ ಯಾವುದೇ ಬಗೆಯ ಪಾನೀಯಗಳಿಗೆ ಹೋಲಿಕೆ ಮಾಡಿದ್ರೆ ನಿಸರ್ಗ ದತ್ತವಾಗಿ ಸಿಗುವಂತಹ ಕಬ್ಬಿನ ಜಲ್ಲೆಗಳ ರಸದಲ್ಲಿ ಕೊಬ್ಬಿನ ಅಂಶದ ಪ್ರಮಾಣ ಇರೋದೇ ಇಲ್ಲ. ಇದರಿಂದ ಕಬ್ಬಿನ ರಸ ಕುಡಿದ್ರೆ ನಿಮ್ಮ ದೇಹಕ್ಕೆ ಯಾವುದೇ ಕೆಟ್ಟ ಕೊಬ್ಬುಗಳು ಸೇರ್ಕೊಂಡು ನಿಮ್ಮ ದೇಹದ ತೂಕ ಹೆಚ್ಚಾಗುವ ಸಾಧ್ಯತೆಯೇ ಇರೋದಿಲ್ಲ. ಇನ್ನು ಹೊಟ್ಟೆ ಹಸಿವು ಕೂಡ ಇರೋದಿಲ್ಲ. ಕಬ್ಬಿನ ರಸ ಕುಡಿದ ಮೇಲೆ ನಿಮಗೆ ಹೊಟ್ಟೆ ತುಂಬಿದಂತಹ ಅನುಭವ ಉಂಟಾಗತ್ತೆ. ಇದರಿಂದ ಹೆಚ್ಚು ಕಾಲದವರೆಗೂ ಬೇರೆ ಯಾವುದೇ ಬಗೆಯ ಆಹಾರಗಳನ್ನ ತಿನ್ನಬೇಕು ಎನ್ನುವ ಬಯಕೆ ನಿಮ್ಗೆ ಉಂಟಾಗೋದೇ ಇಲ್ಲ. ಇದರಿಂದ ಅಚ್ಚುಕಟ್ಟಾಗಿ ನಿಮ್ಮ ದೇಹದ ತೂಕ ನಿರ್ವಹಣೆ ಆಗತ್ತೆ. ಉರಿಯೂತದ ನಿಯಂತ್ರಣ ಕೂಡ ಆಗತ್ತೆ. ಕಬ್ಬಿನ ರಸದಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶಗಳು ಸಾಕಷ್ಟು ಪ್ರಮಾಣದಲ್ಲಿ ಕಂಡು ಬರುವುದರಿಂದ ಫಾಲಿಫಿನಾಲ್ ರೂಪದ ಇವುಗಳನ್ನ ದೇಹದ ಉರಿಯೂತವನ್ನ ಕಡಿಮೆ ಮಾಡುವಲ್ಲಿ ಮತ್ತು ದೇಹದ ತೂಕವನ್ನ ನಿಯಂತ್ರಣ ಮಾಡುವಲ್ಲಿ ಪ್ರಮುಖ ಪಾತ್ರ ಬೀರುತ್ತೆ. ಇನ್ನು ಕರುಳಿನ ಆರೋಗ್ಯ ಕೂಡ ಸುಧಾರಣೆಯಾಗುತ್ತೆ. ಪ್ರತಿದಿನ ಕಬ್ಬಿನ ರಸ ಕುಡಿಯೋದ್ರಿಂದ ನಿಮ್ಮ ಕರುಳು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಕರುಳಿನ ಚಲನೆ ಉತ್ತಮಗೊಂಡು ನಿಮಗೆ ಮಲಬದ್ಧತೆ ಸಮಸ್ಯೆ ಕೂಡ ಉಂಟಾಗುವುದೇ ಇಲ್ಲ. ಆರೋಗ್ಯಕರವಾದ ಜೀರ್ಣಶಕ್ತಿ ನಿಮಗೆ ಸಿಕ್ಕಿದ ಹಾಗೆ ಅತ್ಯುತ್ತಮವಾಗಿ ದೇಹದ ತೂಕ ನಿರ್ವಹಣೆ ಆಗತ್ತೆ. ಉತ್ತಮ ಮೆಟಬಾಲಿಸಂ ಪ್ರಕ್ರಿಯೆ ನಿಮ್ಮದಾಗತ್ತೆ. ಕಬ್ಬಿನ ರಸದಲ್ಲಿ ನಿಮ್ಮ ದೇಹದ ವಿಷಕಾರಿ ಅಂಶಗಳನ್ನ ಹೊರಗೆ ಕಳುಹಿಸುವ ಪ್ರಬಲವಾದ ಗುಣ ಇರೋದ್ರಿಂದ ನಿಮ್ಮ ದೇಹದ ಮೆಟಬಾಲಿಸಂ ಪ್ರಕ್ರಿಯೆ ಉತ್ತಮವಾಗಿ ನಡೆಯುತ್ತೆ. ನಿಮ್ಮ ದೇಹದ ತೂಕ ಅಚ್ಚುಕಟ್ಟಾಗಿ ನಿರ್ವಹಣೆ ಆಗತ್ತೆ. ಇದೇ ರೀತಿಯ ಆರೋಗ್ಯ ಸಲಹೆಗಳಿಗಾಗಿ ನಮ್ಮ ಪೇಜ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ಅಶ್ವ ಹೆಲ್ತ್.